ಅವರ್ ಸಿನಿಮಾಗಳೇ 2 lakhs ಕಲೆಕ್ಷನ್ ಮಾಡಲ್ಲ. ಅಂಥದ್ರಲ್ಲಿ ದುರಂಧರ್ 2 4 hours ಸಿನಿಮಾ ಹೇಗೆ 1800 crores ಕಲೆಕ್ಷನ್ ಮಾಡ್ತಂತ ಇದುವರೆಗೂ ಯಾರು ಇಂಡಿಯಾದಲ್ಲೇ ಬ್ರೇಕ್ ಡೌನ್ ಮಾಡ್ದಲೇ ಇರೋದನ್ನ ಇವತ್ತು ನಾನು ಬ್ರೇಕ್ ಡೌನ್ ಮಾಡ್ತೀನಿ. ಸ್ಕ್ರೀನ್ ಪ್ಲೇ ಫಾರ್ಮುಲಾಸ್ ಗೊತ್ತಿದ್ರೆ ಯಾವುದೇ ಸಿನಿಮಾ ಫ್ಲಾಪ್ ಆಗೋಕೆ ಚಾನ್ಸೇ ಇಲ್ಲ. ಬಟ್ ದುರಂಧರ್ 2 ಅಲ್ಲಿ ಹೇಳ್ಕೊಳ್ಳೋ ಮಟ್ಟಿಗೆ ಈ ಫಾರ್ಮುಲಾಸ್ ಇಲ್ಲ ಅಂದ್ರು ಹೇಗೆ 1800 crores ಮಾಡ್ತಂತ ಎಂಟರ್ಟೈನ್ಮೆಂಟ್ ಇಮೋಷನ್ ಬಿಟ್ಟು ಇನ್ನು 2 ಎಕ್ಸ್ಟ್ರಾ ಇಂಪಾರ್ಟೆಂಟ್ ಎಲಿಮೆಂಟ್ನ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ನೆಗೆಟಿವ್ಸ್ ಈ ಫಿಲಮ್ ಅಲ್ಲಿ ಬೇಕಾದಷ್ಟಿದೆ. ನಾರ್ಮಲ್ ಫಿಲ್ಮ್ಸ್ ತರ ಜಸ್ಕೀರತ್ ತನ್ನ ಫ್ಯಾಮಿಲಿಗೆ ಮೋಸ ಮಾಡಿದವ್ರನ್ನ ರಿವೆಂಜ್ ತಗೊಳ್ಳೋದೆ ಆಲ್ಮೋಸ್ಟ್ 50 minutes ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಈ ಎಪಿಸೋಡು ತುಂಬಾ ಲ್ಯಾಗ್ ಅನ್ನಿಸ್ತು. ಇನ್ನ ಇಂಟರ್ವಲ್ ಬ್ಲಾಕ್ ಅಲ್ಲಿ ಪಿಂಡ ಅಂದ್ರೆ ಹಮ್ಜಾ ಫ್ರೆಂಡ್, ಹಮ್ಜಾನ ಐಡೆಂಟಿಫೈ ಮಾಡೋದಷ್ಟೇ. ಸ್ಪೈ ಮೂವಿ ಜಾನರ್ಗೆ ಒಂದು ಬ್ಯಾಂಗ್ ಇರತ್ತಲ್ಲ ಇಂಟರ್ವಲ್ ಬ್ಲಾಕ್ ಅಲ್ಲಿ, ಅದಿರ್ಲಿಲ್ಲ. ಸೊ ಫಸ್ಟ್ ಹಾಫ್ ಅಷ್ಟಕ್ಕಷ್ಟೇ. ಸೆಕೆಂಡ್ ಹಾಫ್ ಅಲ್ಲಿ ಸಂಜಯ್ ದತ್ ಕ್ಯಾರೆಕ್ಟರ್ನ ಸಾಯಿಸೋದು ಅಷ್ಟೊಂದು ಇಂಟ್ರೆಸ್ಟಿಂಗು ಡ್ರಾಮ್ಯಾಟಿಕ್ ಆಗಿರ್ಲಿಲ್ಲ. ಪೊಲೀಸ್ ಕ್ಯಾರೆಕ್ಟರ್ ಹಮ್ಜಾನ ಇಂಡಿಯನ್ ಸ್ಪೈ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ತಾನೆ. ಆಮೇಲೆ ಪ್ರತಿಯೊಂದಕ್ಕೂ ಹಮ್ಜಾ ಬಲೂಚ್ ಆರ್ಮಿ ಅವ್ರನ್ನ ಸಪೋರ್ಟ್ ಕೇಳಕ್ಕೆ ಹೋಗ್ತಿದ್ರಿಂದ ಕ್ಲೈಮ್ಯಾಕ್ಸ್ ಅಲ್ಲಿ ಬಲೂಚ್ ಆರ್ಮಿ ಬಂದಿದ್ದು ನನಗಂತೂ ಅಷ್ಟೊಂದು ಸರ್ಪ್ರೈಸಿಂಗ್ ಅನಿಸ್ಲಿಲ್ಲ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಇಷ್ಟೆಲ್ಲ ಇದ್ರು ಯಾಕೆ 1800 crores ಮಾಡ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದ ಆ 2 ಎಲಿಮೆಂಟ್. ಮೊದಲನೇದು ರಿಯಲ್ ಇನ್ಸಿಡೆಂಟ್ಸ್ ನ ಕನೆಕ್ಟ್ ಮಾಡಿದ್ರಿಂದ. ಸೆಕೆಂಡ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಗ್ರಾಫು ಬಿದ್ದೇ ಹೋಗಿತ್ತು. ಅದೇ ಟೈಮ್ಗೆ ಅನ್ನೋನ್ ಗನ್ಮ್ಯಾನ್ಗಳ ಚಾಪ್ಟರ್ ಓಪನ್ ಆಯ್ತು. ಇಂಡಿಯಾದಲ್ಲಿ 2 ವರ್ಷದಿಂದ ತುಂಬಾ ಚರ್ಚೆ ಆದಂತ ವಿಷಯ. ಇಂಡಿಯನ್ಸ್ ಮೈಂಡ್ ಅಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿತ್ತು, ಇದನ್ನ ಯಾರು ಮಾಡ್ತಿರ್ಬೋದು ಅಂತ. ಅದಕ್ಕೆ ಕ್ಲಾರಿಟಿ ಸಿಕ್ಕಿದ್ದು ಮೂವಿ ನೋಡ್ಬೇಕಾದ್ರೆ. ಅದು ನಿಜನೋ ಸುಳ್ಳೋ ಸೆಕೆಂಡ್ರಿ, ಬಟ್ ಆ ಕ್ಷಣಕ್ಕೆ ಆಡಿಯನ್ಸಿಗೆ ವಾವ್ ಅಂತ ಫೀಲ್ ಆಯ್ತು. ನೆಕ್ಸ್ಟ್ ನೋಟ್ ಬ್ಯಾನ್ ಯಾಕಾಯ್ತಂತ 10 years ಇಂದ ಕ್ವೆಶನ್ ಮಾರ್ಕ್ ಇತ್ತು. ಅದಕ್ಕೂ ಆನ್ಸರ್ ಸಿಕ್ಕಿದ್ದು ಉತ್ತರ ಪ್ರದೇಶ್ 2000 ಎಲೆಕ್ಷನ್ ಟೈಮಲ್ಲಿ ಪಾಕಿಸ್ತಾನಿಂದ ಥೌಸಂಡ್ಸ್ ಆಫ್ ಕ್ರೋರ್ಸ್ ರುಪೀಸ್ ಫೇಕ್ ಕರೆನ್ಸಿ ನೋಟ್ಸ್ ಬರಬೇಕಾಗಿತ್ತು ಅದಕ್ಕೆ ಅಂತ. ಅವಾಗ ಆಡಿಯನ್ಸಿಗೆ ಇನ್ನೂ ವಾವ್ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. ಸೆಕೆಂಡ್ ಹಾಫ್ ಅಲ್ಲಿ ಸ್ಟಾರ್ಟಿಂಗ್ ಇಂದನೂ ISI ಏಜೆಂಟ್ ಮೇಜರ್ ಇಕ್ಬಾಲ್ ಮೈನ್ ವಿಲನ್ ಆಗಿದ್ದ. ಹಾಗೆ ಬಡೇ ಸಾಬ್ ಅಂತ ಇನ್ನೊಬ್ಬ ಮೈನ್ ವಿಲನ್ ಇದ್ದಾನೆ ಅಂತ ಬಿಲ್ಡ್ ಮಾಡ್ತಾ ಬಂದ್ರು. ಲಾಸ್ಟಿಗೆ ಗೊತ್ತಾಗಿದ್ದು ಡೆತ್ ಬೆಡ್ ಮೇಲೆ ಮಲ್ಕೊಂಡೆ ಇಂಡಿಯಾನ ಡಿಸ್ಟ್ರಾಯ್ ಮಾಡೋಕೆ 30 years ಇಂದ ಪ್ಲಾನ್ ಮಾಡ್ತಾ ಇದ್ದ ದಾವೂದ್ ಇಬ್ರಾಹಿಂ ಅಂತ. ಅವಾಗ ಆಡಿಯನ್ಸಿಗೆ ರಿಯಲ್ ಇನ್ಸಿಡೆಂಟ್ ಜೊತೆಗೆ ವಾವ್ಗಿಂತ ಹೆಚ್ಚಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಎಕ್ಸ್ಪೀರಿಯನ್ಸ್ ವರ್ಡ್ನ ಯಾಕೆ ಯೂಸ್ ಮಾಡಿದೆ ಅಂದ್ರೆ ಅದೇ ಸೆಕೆಂಡ್ ಎಲಿಮೆಂಟ್ ಸಿನಿಮಾನ ಕಾಪಾಡಿದ್ದು. ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಆಗೋದು 10 yearsಗೆ 1 or 2 ಫಿಲಮ್ ಅಷ್ಟೇ. ಈ ಡೆಕೆಡಲ್ಲಿ ಅದು ದುರಂಧರ್ ಆಗಿತ್ತು. ಪ್ರೀವಿಯಸ್ ಡೆಕೆಡ್ ತಗೊಂಡ್ರೆ ಅದನ್ನ ಬಾಹುಬಲಿ ಅಂಡ್ KGF ಅಂತ ಹೇಳ್ಬೋದು. ಈ ಎಕ್ಸ್ಪೀರಿಯನ್ಸು ಅಷ್ಟಕ್ಕೆ ಸ್ಟಾಪ್ ಆಗಲಿಲ್ಲ. ದಾವೂದ್ ಇಬ್ರಾಹಿಂ ಯಾಕೆ ಡೆತ್ ಬೆಡ್ ಮೇಲೇನೆ ಸುಮಾರು ವರ್ಷದಿಂದ ಇದೇನೆ ಅಂತಾನು ಕ್ಲಾರಿಟಿ ಕೊಟ್ರು. ಅದಕ್ಕೆ ರೀಸನ್ನು ಹ್ಯಾಂಡ್ ಶೇಕ್ ಮಾಡಬೇಕಾದ್ರೆ ಡಿಮೆಥೈಲ್ ಮರ್ಕ್ಯೂರಿ ಅನ್ನೋ ಕೆಮಿಕಲ್ನ ಯೂಸ್ ಮಾಡಿ ದಾವೂದ್ ಇಬ್ರಾಹಿಂ ಬಾಡಿನ ಕಂಪ್ಲೀಟ್ಲಿ ಟಾಕ್ಸಿಕ್ ಮಾಡಿದ್ರಿಂದ. ಮತ್ತೆ ಲಾಸ್ಟಿಗೆ ಹಮ್ಜಾ ಕ್ಯಾಪ್ಚರ್ ಆದ್ಮೇಲೆ ಡಿಪ್ಲೊಮೆಟಿಕ್ ಟಾಕ್ಸ್ ಇಂದ ಬಿಡಿಸ್ಕೊಂಡ್ಮೇಲೆ ಪಾಕಿಸ್ತಾನ್ PM ಕಾರ್ ಹತ್ತಿದ ಹಮ್ಜಾಗೂ ಗೊತ್ತಾಯ್ತು ರಿಯಲ್ ದುರಂಧರು ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಅಂತ. ಆ ಟೈಮಲ್ಲಿ ನಂಬೇಕೋ ಬಿಡಬೇಕೋ ಗೊತ್ತಾಗ್ಲಿಲ್ಲ, ಬಟ್ ಗೂಸ್ ಬಂಪ್ಸ್ ಅಂತೂ ಪಕ್ಕಾ ಬಂತು. ಸೊ ರಿಯಲ್ ಇನ್ಸಿಡೆಂಟ್ಸ್ ಮತ್ತೆ ಎಕ್ಸ್ಪೀರಿಯನ್ಸೇ ಈ ಸಿನಿಮಾನ 1800 crores ಕಲೆಕ್ಷನ್ ಮಾಡೋಕೆ ಹೆಲ್ಪ್ ಮಾಡಿದ್ದು. ಇನ್ನ ಪಾಸಿಟಿವ್ಸ್ ಕಡೆ ಬಂದ್ರೆ ದೇಶ ಪ್ರೇಮ ಮೂಲಕ ಇಮೋಷನ್, ಗ್ಯಾಂಗ್ ವಾರ್ಸ್, ಸ್ಪೈ ನೆಟ್ವರ್ಕ್ ಅಂದ್ರೆ ಬೇಹುಗಾರಿಕೆ ಮೂಲಕ ಎಂಟರ್ಟೈನ್ಮೆಂಟ್, ಹಮ್ಜಾ ತನ್ನ ಸ್ವಂತ ತಂಗಿ ಗಂಡ ದೇಶದ್ರೋಹಿಯಾದ ಪಿಂಡನ ಸಾಯಿಸೋ ಮೂಲಕ ಸ್ಯಾಕ್ರಿಫೈಸ್. ಇದರಿಂದ ಹಮ್ಜಾ ಸಿಗಾಕೊಳ್ಬಾರ್ದು ಅಂತ ಅವನ್ ಮೆಂಟರ್ ಆದ
ಅಸ್ಲಾಂನ ಸ್ಯಾಕ್ರಿಫೈಸ್, ತನ್ನ ಫ್ಯಾಮಿಲಿ ಕಳ್ಕೊಂಡು ಇಮೋಷನಲಿ ಬ್ರೋಕನ್ ಪರ್ಸನ್ ಇಂದ ದುರಂಧರ್ ಆಗೋದ್ರ ಮೂಲಕ ಸೈಕಾಲಜಿಕಲ್ ಹೀರೋ, 4 ಅವರ್ಸ್ ಲ್ಯಾಗ್ ಆಗಬಾರ್ದು ಅಂತ ಎಪಿಸೋಡಿಕ್ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್, ಇದಿಷ್ಟು ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್. ಈ ತರ ಸಿನಿಮ್ಯಾಟಿಕ್ ಬ್ರೇಕ್ ಡೌನ್ ಬೇಕು ಅಂದ್ರೆ ಲೈಕ್ ಮಾಡಿ, ಯೂನಿಕ್ ಅನ್ಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.